ಏನು ರಾಯರು ಏನೋ ಯೋಚನೆ ಮಾಡ್ತಾ ಇರೋ ಥರ ಇದೆ. ಯಾಕೆ ಮನೆಗೆ ಹೋಗ್ಬೇಕು ಅನ್ನೋದು ಮರ್ತು ಹೋಗಿದ್ಯಾ? ಯಾವ ಮನೆಗೆ ಲಕ್ಷ್ಮಿ? ಏನ್ರಿ ಹೀಗೆ ಕೇಳ್ತಾ ಇದ್ದೀರಾ? ನಮ್ಮನೆಗೆ ಹೋಗ್ಬೇಕು ಅನ್ನೋದು ಮರ್ತ್ಬಿಟ್ಟಿದ್ದೀರಾ? ನಾವಿರೋದು ಮಗನ ಮನೆಯಲ್ಲಿ. ಇನ್ನೂ ಎಷ್ಟು ದಿವಸ ಇಲ್ಲಿರೋಕ್ಕಾಗತ್ತೆ? ರೆಡಿಯಾಗಿ ಮನೆಗೆ ಹೋಗೋಣ. ಬೇಡ ಲಕ್ಷ್ಮಿ, ಇನ್ನೊಂದೆರಡು ದಿನ ಇಲ್ಲೇ ಇರೋಣ ಅನ್ನಿಸ್ತಿದೆ. ಏನ್ರಿ ಹೀಗೆ ಹೇಳ್ತಿದ್ದೀರಾ? ಇಲ್ಲಿರೋಕ್ಕೆ ಹಿಂಸೆ ಆಗತ್ತೆ, ನಮ್ಮನೆಗೆ ಹೋಗೋಣ ನಡಿ ಅಂತ ಯಾವಾಗಲೂ ಹೇಳ್ತಿದ್ರಿ. ಇವತ್ತು ನೋಡಿದ್ರೆ ಇನ್ನು ಇರೋಣ ಅಂತಿದ್ದೀರಲ್ಲ. ಯಾಕೋ ಇನ್ನೊಂದೆರಡು ದಿನ ಇದ್ದು ಹೋಗೋಣ ಅಂತ ಅನ್ನಿಸ್ತಾ ಇದೆ ಲಕ್ಷ್ಮಿ. ಏನ್ರಿ ಇದು ದಿಢೀರಂತ ಬದಲಾವಣೆ? ಅಲ್ಲ, ಇಲ್ಲಿ ಬಂದ್ರೆ ಇರೋಕೆ ಆಗೋದಿಲ್ಲ, ಹೊರಟು ಬಿಡೋಣ ಅಂತಿದ್ರಿ. ಈಗ ನೋಡಿದ್ರೆ ಇಲ್ಲೇ ಇರೋಣ ಅಂತಿದ್ದೀರಲ್ಲ. ಏನ್ ಕಾರಣ ಅಂತ ತಿಳ್ಕೊಬೋದಾ? ನೆನ್ನೆ ನೋಡಿದ್ಯಲ್ಲ, ಸಂತು ಕುಡ್ಕೊಂಡು ಬಂದು ಹೇಗೆಲ್ಲ ಗಲಾಟೆ ಮಾಡ್ದ ಅಂತ. ಏನು ವೀಣಾ, ಇನ್ನು ಇಲ್ಲ ಇದಾರೆ? ನಾನು ಹೋಗ್ಬೇಕಾದ್ರೆ ಎಲ್ಲಿ ಕೂತಿದ್ರೆ ಬರ್ಬೇಕಾದ್ರೆ ಎಲ್ಲ ಕೂತಿದ್ದಾರೆ. ವೆಂಕಿ ತಟ್ಟು ಬಿಡ್ತೀನಿ ನೋಡು. ಮನೇಲಿ ಯಾರು ದೊಡ್ಡವ್ರು ಇಲ್ಲ ನೋಡು, ಅದಕ್ಕೆ ಅವ್ನು ಏನು ಬೇಕಾದರೂ ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾನೆ. ಹಂಗೆ ಕುಡ್ಕೊಂಬಂದು ಗಲಾಟೆ ಮಾಡಿದ್ರೆ ವೀಣಾ ಒಬ್ಳೇ ಇದ್ದಾಗ ಹೆಂಗೆ ನಿಭಾಯಿಸ್ತಾಳೆ? ಅದಕ್ಕೆ ಒಂದೆರಡು ದಿನ ಇದ್ದು ಅವನು ಸ್ವಲ್ಪ ಹದ್ಬಸ್ತು ತಂದು ಹೋಗೋಣ ಅಂತ. ನನಗೇನೋ ಈ ಕಾರಣ ಅಲ್ಲ ಅನಿಸ್ತಿದೆ. ನೀವು ಬೇರೆ ಏನೋ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಿದ್ದೀರಾ. ಏನದು? ಬೇರೆ ಏನೂ ಇಲ್ಲ ಲಕ್ಷ್ಮಿ. ಮಕ್ಕಳು ಹಂಗೆ ರಾತ್ರಿ ಕುಡ್ಕೊಂಬಂದು ಗಲಾಟೆ ಮಾಡ್ಕೊಂಡು ಹಾಳಾಗ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ? ಅದಕ್ಕೆ ಒಂದೆರಡು ದಿನ ಇದ್ರೆ ಅವ್ನು ಸ್ವಲ್ಪ ಸರಿ ಹೋಗ್ಬೋದು ಅಂತ ಅನ್ನಿಸ್ತಿದೆ. ಒಂದೆರಡು ದಿನ ಇರೋಣ. ಅಲ್ಲ ರೀ, ಅವ್ನು ರಾತ್ರಿ ಕುಡಿದು ಬಂದು ಹೇಗೆಲ್ಲ ಮಾತಾಡ್ದಂತ ನೀವೇ ನೋಡಿದ್ದೀರಾ. ನಾವು ಯಾರೂ ಇಲ್ಲಿಲ್ಲ ಅಂದ್ಕೊಂಡು ಏನೇನೋ ಮಾತಾಡ್ದ. ವೆಂಕಿ ಚಲ್ವಿ ಬಗ್ಗೆ ಹೇಗೆ ಮಾತಾಡ್ದ ನೋಡಿ. ಆ ವೆಂಕಿ ನೋಡಿ ಹೆಂಗೆ ಗುರಾಯಿಸ್ತಾ ಇದ್ದಾನೆ ಅಂತ. ಇವನ್ ಬರೋದಾದ್ರೆ ಹೆಂಡ್ತಿನ ಕರ್ಕೊಂಡ್ ಬರ್ತಾನೆ. ಅದನ್ನೆಲ್ಲ ಕೇಳಿಸ್ಕೊಂಡು ನಾವಿನ್ನೂ ಇಲ್ಲೇ ಇರ್ಬೇಕಾ? ನಾವೇನೋ ಹೊರಡ್ಬೋದು, ಒಂದೇ ದಿನಕ್ಕೆ ವೀಣಾ ಹೋಗೋಕೆ ಬಿಟ್ಬಿಡ್ತಾಳ ನಮ್ಮನ್ನ? ಅವಳಿಗೆ ಬೇಜಾರಾಗತ್ತೆ ಅಂತ ನಾವು ಇಲ್ಲೇ ಇದ್ರೆ ಪಾಪ ಅವಳಿಗೆ ತಾನೇ ರೀ ಕೆಲಸ ಜಾಸ್ತಿ ಆಗೋದು. ನಿನ್ನೆಯಿಂದ ಅವಳೇ ಎಲ್ಲ ಕೆಲಸ ಮಾಡ್ತಿದ್ದಾಳೆ. ನನಗಂತೂ ಒಂದು ಕೆಲಸನೂ ಮಾಡಕ್ ಬಿಡಲ್ಲ. ಕೆಲಸ ಮಾಡದೆ ಇರೋದಕ್ಕೆ ಬೇಜಾರಾಗತ್ತೆ. ನಡೀರಿ ಹೋಗೋಣ. ನೋಡ್ ಲಕ್ಷ್ಮಿ, ಕೆಲಸ ಮಾಡೋದು ಜೀವನ ಪೂರ್ತಿ ಇದ್ದೇ ಇರುತ್ತೆ. ಒಂದು ಸ್ವಲ್ಪ ದಿನ ವಿಶ್ರಾಂತಿ ತಗೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ನೋಡು, ನೀನು ವಿಶ್ರಾಂತಿ ತಗೊಳ್ಳೋದಕ್ಕಿಂತ ಸಂತು ಬಗ್ಗೆ ಯೋಚನೆ ಮಾಡು. ಸಂತು ಹಂಗೆ ದಿನ ಕುಡ್ಕೊಂಡು ಬಂದರೆ ವೀಣಾ ಸಂತೋಷವಾಗಿರ್ತಾಳ? ಮಾವ, ಕಾಫಿ. ಅಲ್ಲಿಡಮ್ಮ. ನಿನ್ನೆ ರಾತ್ರಿ ಲೇಟಾಗಿ ಬಂದ್ರಿ, ಎಲ್ಲಿಗೆ ಹೋಗಿದ್ರಿ? ಅದು ಮಾವ, ಅಪ್ಪ ಅದು ತನು, ನಾನು ನಿನ್ನನ್ನು ಕೇಳ್ತಿರೋದು, ನೀನು ಹೇಳು. ಮಾವ ಅದು ನನ್ನ ಹತ್ರ ಮತ್ತೆ ಸುಳ್ಳು ಹೇಳ್ಬಿಡಿ. ಸುಳ್ಳು ಹೇಳೋದು, ಅದನ್ನು ಮುಚ್ಚಿಡಕ್ಕೆ ಇನ್ನೊಂದು ಸುಳ್ಳು ಹೇಳೋದು, ಅದನ್ನು ಮುಚ್ಚಿಡಕ್ಕೆ ಇನ್ನೊಂದು ಸುಳ್ಳು ಹೇಳೋದು, ಹೀಗೆ ಸುಳ್ಳಿನ ಸರಮಾಲನೆ ಕಟ್ಬಿಡ್ತೀರಾ. ಎಲ್ಲಿ ಹೋಗಿದ್ರಿ? ಜಾನ್ವಿ ಅವ್ರ ಮನೆಗೆ ಹೋಗಿದ್ವಿ ಮಾವ. ಮತ್ತೆ ಅವಳ ಮನೆಗೆ ಹೋಗಿದ್ರಾ? ಅವಳು ನಮ್ಮೆಲ್ಲರಿಗೂ ಮೋಸ ಮಾಡಿದಾಳೆ. ಅಷ್ಟೆಲ್ಲ ಹೇಳಿದ್ದೀನಿ, ನನಗಿಂತ ಅವಳೇ ಇಷ್ಟಪಟ್ಲ? ಮಾವ, ಅವರು ಮನೆಗೆ ಇನ್ವೈಟ್ ಮಾಡಿದ್ರು. ಇನ್ವೈಟ್ ಮಾಡ್ಬಿಟ್ರೆ ಹೋಗ್ಬಿಡದ? ಈ ಮನೆಗೂ ಒಂದು ಪದ್ಧತಿ ನಿಯಮ ಅಂತಿದೆ, ಅದನ್ನ ಇಷ್ಟು ವರ್ಷ ನಾವು ಪಾಲಿಸ್ಕೊಂಡ್ಬಂದಿದೀವಿ. ಈ ಮನೇಲಿರೋರು ಅದರಂತೆ ನಡ್ಕೋಬೇಕಾಗತ್ತೆ. ಪದೇ ಪದೇ ಹೇಳೋದಿಲ್ಲ, ನಾನು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ವಿಶ್ವ, ನನಗ್ಯಾಕೋ ಜಾನ್ವಿ ಅವರು ಜಯಂತ್ ಅವ್ರ ವೈಫು ಅಂತ ಮಾವನ್ ಹೇಳೋದೇ ಬೆಟರ್ ಅನಿಸ್ತಿದೆ ಕಣ. ಎಷ್ಟು ಸಲ ಹೇಳಿದ್ದೀನಿ ನಿಮಗೆ, ನನ್ನ ಮನೇಲಿದ್ದಾಗ ಫೋನ್ ಮಾಡಬೇಡಿ ಅಂತ. ಈಗೇನಾಯ್ತು ಸರ್? ಆ ಹೆಂಗ್ಸ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಸರ್. ನಮ್ಮನ್ನು ಯಾಮಾರಿಸಿ ಹೊಟ್ಟೋಗ್ಬಿಟ್ಟಿದ್ದಾರೆ ಸರ್. ಏನು ಮಾತಾಡ್ತಾ ಇದ್ದೆ ಪ್ರದೀಪ?
ಅಷ್ಟು ಜನ ಇದ್ದೀರಾ ನೀವು, ಎಸ್ಕೇಪ್ ಹೇಗಾಗತ್ತೆ? ಸರಿ, ಈಗ ಆ ಹೆಂಗ್ಸ್ ಕಾಣಿಯಾಗಿ ಎಷ್ಟೊತ್ತಾಯಿತು? 10 ನಿಮಿಷದಿಂದ ನೋಡಿದಾಗ ಇಲ್ಲೇ ಇದ್ರು ಸರ್, ಆದರೆ ಈಗ ನೋಡಿದ್ರೆ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಸರಿ, ಹಾಗಾದರೆ ತುಂಬ ದೂರ ಹೋಗಿರೋಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಹುಡುಕಾಟ ಶುರು ಮಾಡಿ, ನಾನು ಜಾಯ್ನ್ ಆಗ್ತೀನಿ. ಸರಿ ಸರ್. ಏಯ್, ಸಿಕ್ಕಿದ್ರೇನೋ? ಇಲ್ಲ ಗುರು, ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಸಿಗ್ತಾ ಇಲ್ಲ. ಹಾಗಾದ್ರೆ ಹೆಚ್ಚು ದೂರ ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲೇ ಎಲ್ಲೋ ಇರ್ತಾರೆ, ಹೋಗಿ ಹುಡುಕ್ರಿ. ಸರಿ, CCTV ಫುಟೇಜ್ ಫುಲ್ ಮಾಡಿ ಯಾವ ಕಡೆ ಮೂವ್ ಆಗಿದ್ದಾರೆ ಅಂತ ನೋಡಿಕೊಂಡು ಸರ್ಚ್ ಕಮೆನ್ಸ್ ಮಾಡೋಣ. ಬಸ್, ಅದು CCTV ಫುಟೇಜ್ ಕೆಟ್ಟೋಗಿ 3 ದಿನ ಆಯಿತು ಬಸ್. ಮತ್ತೆ ನೀವು ಮಣ್ಣು ತಿಂತ ಇದ್ದೀರಾ ಪ್ರದೀಪ್? ಅಲ್ರಿ, ಅವ್ರನ್ನ ಸೇಫಾಗಿ ನೋಡ್ಕೊಳ್ಳಿ ಅಂತ ಬಿಟ್ಟು ಹೋದರೆ ಈ ಥರ ಕೆಲಸ ಮಾಡ್ಕೊಂಡಿದ್ದೀರಲ್ಲ. ಹೋಗ್ಲಿ, CCTV ವರ್ಕ್ ಆಗ್ತಿಲ್ಲ ಅಂತನಾದರೂ ನನಗೆ ಹೇಳ್ಬೇಕು ತಾನೆ? ಅದು ನಮ್ಮ ಹುಡುಗರು ನೋಡ್ಕೋತಿದ್ರಲ್ಲ, ಅವಶ್ಯಕತೆ ಇಲ್ಲ ಅಂತ ನಾನೇ ನಿಮ್ಮ ಹತ್ರ ಹೇಳಿಲ್ಲ ಬಸ್. ಡ್ಯಾಮ್ ಇಟ್. ಈಗ CCTV ಫುಟೇಜ್ ಆದರೂ ಇದ್ದಿದ್ರೆ ಯಾವ ಕಡೆ ಹೋಗಿದ್ದಾರೆ ಅಂತ ನೋಡಿಕೊಂಡು ಶುರು ಮಾಡ್ಬೋದಾಗಿತ್ತು ಸರ್ಚನ್ನ. ನಾವು ಆರಾಮಾಗಿ ಹುಡುಕ್ಬೋದಾಗಿತ್ತು. ಇಷ್ಟು ವರ್ಷ ಆಯಿತು ನನ್ನ ಜೊತೆ ಕೆಲಸ ಮಾಡಿ, ಒಂದು ನಯಾ ಪೈಸಾ ಏನೂ ಕಲ್ತಿಲ್ಲ ನೀವು. ಸರಿ, ಅವ್ರನ್ನ ಕೊನೆಯದಾಗಿ ಯಾರು ನೋಡಿದ್ದು? ನಮ್ಮ ಹುಡುಗನೇ ಬಸ್. ಅವ್ರಿಲ್ಲ ಅಂತ ನೋಡಿದ್ದಕ್ಕೂ ನಾನು ನಿಮಗೆ ಫೋನ್ ಮಾಡಿದ್ದಕ್ಕೂ 10 ನಿಮಿಷ ವ್ಯತ್ಯಾಸ ಬಸ್. ಸರಿ, ಅವರು ಯಾವ ಕಲರ್ ಬಟ್ಟೆ ಹಾಕಿದ್ರಂತೆ? ಬಸ್, ಬ್ರೌನ್ ಕಲರ್ ಸೀರೆ. ಬ್ರೌನ್ ಕಲರ್ ನೋಡಿ, ಆ ಹೆಂಗಸಿಗೆ ಹೊರಗಿನ ಪ್ರಪಂಚ ಗೊತ್ತಿಲ್ಲ. ಇಷ್ಟು ವರ್ಷ ನಮ್ಮ ಫಾರ್ಮ್ ಹೌಸಲ್ಲೇ ಕಳೆದಿದ್ದಾರೆ. ನಮ್ಮ ಮೇಲಿರೋ ಭಯದಿಂದ ಅವರು ಹೊರಗೆ ಹೊರಟಿದ್ದಾರೆ ಹೊರತು ಇಂಥ ನಿರ್ದಿಷ್ಟವಾದ ಜಾಗಕ್ಕೆ ಹೋಗಬೇಕು ಅಂತ ಹೊರಟಿಲ್ಲ.